ಕಿವಿ ನಿಧಾನವಾಗಿ ಚೇತರಿಸಿಕೊಂಡಿತು. ಅದರ ಪಾಯಿಖಾನೆಯಲ್ಲಿ ರಕ್ತ ಮಿಶ್ರಿತವಾದ ಚೂಪನೆಯ ಮೂಳೆಚೂರುಗಳು ಇದ್ದವು. ಡಾಕ್ಟರ ಊಹೆಯೇ ನಿಜವಾಗಿತ್ತು. ಅಸಾಧ್ಯವಾದ ಯಾತನೆಯನ್ನು ತಡೆಯಲಾರದೆ ಆ ರೀತಿ ಪ್ರಜ್ಞೆ ತಪ್ಪಿ ಬೀಳುತ್ತಿತ್ತು. ನಾಯಿಗಳು ಮೂಳೆ ಜಿಗಿಯುವುದು ಸ್ವಾಭಾವಿಕ ಎಂದು ತಿಳಿದಿದ್ದೆ. ಆದರೆ ಕಿವಿಗೆ ಆದ ಗತಿ ನೋಡಿ ಇನ್ನೂ ಅದಕ್ಕೆ ಮೂಳೆಯನ್ನು ತಿನ್ನಲು ಕೊಡಬಾರದು ಎಂದು ನಿರ್ಧರಿಸಿದೆವು. ಅದಕ್ಕೆ ಹುಚ್ಚು ನಾಯಿಯ ರೇಬಿಸ್ ರೋಗ ಇಲ್ಲವೆಂದು ತಿಳಿದ ನನಗೆ ಬಹಳ ಸಮಾಧಾನ ಆಯಿತು. ಈ ನಡುವೆ ಒಂದು ದಿನ ಒಬ್ಬ ಕಾಕಿ ಬಟ್ಟೆಯ ಪೊಲೀಸ್ ಪೇದೆ ನಮ್ಮ ಮನೆಯ ಮುಂದೆ ಅವತರಿಸಿದ. ಸಾರ್, ಮುಂಡಾನ ಅನ್ನೋರು ಯಾರಾದರೂ ಇಲ್ಲಿದ್ದಾರಾ ಎಂದ. ಇಲ್ಲಪ್ಪ, ಮುಂಡಾರ ಅನ್ನೋನೊಬ್ಬ ಕೆಲಸಕ್ಕೆ ಬರ್ತಿದ್ದಾನೆ ಅಷ್ಟೇ. ಅವನಿಗೆ ಒಂದು ಕೋರ್ಟ್ ಸಮನ್ಸ್ ಇದೆ ಸರ್ ಎಂದ. ಅವನ ಮನೆ ಎಲ್ಲಿದೆಯೋ ಗೊತ್ತಿಲ್ಲಪ್ಪ, ಯಾರನ್ನಾದರೂ ಕೇಳಿದರೆ ಹೇಳ್ಬೋದು ಎಂದೆ. ಮತ್ತೆ ತಾವು ಜಾಮೀನು ಕೊಟ್ಟಿದ್ರಲ್ಲ ಸರ್ ಎಂದ. ನನಗೆ ಗೊತ್ತಾಯಿತು, ಅದು ಮುಂಡಾನ ಅಲ್ಲ ಮಂದಣ್ಣ ಎಂದು. ಇಂಗ್ಲಿಷಿನಲ್ಲಿ ಅವನ ಹೆಸರು ಬರೆದುಕೊಂಡು ಅನಂತರ ಪೊಲೀಸನವನ ಬಾಯಲ್ಲಿ ಅದು ಕನ್ನಡಕ್ಕೆ ತುರ್ಜುಮೆಯಾದಾಗ ಈ ರೀತಿ ರೂಪಾಂತರವಾಗಿದೆ ಎಂದು. ಸರಿ, ನನಗೆ ಹೊಸ ತಲೆನೋವೊಂದು ಸಿದ್ಧವಾಯ್ತೆಂದು. ಆ ಮುಂಡಾನನ ಮಾವ ಇಲ್ಲೇ ಊರೊಳಗೆ ನಾರ್ವೆ ರಾಮಯ್ಯ ಅಂತ ಇದ್ದಾನೆ ಕಣಯ್ಯ, ಅವನನ್ನ ಕೇಳಿ ಯಾವತ್ತು ಹಾಜರಾಗಬೇಕೆಂದು ಹೇಳು ಎಂದೆ. ಅದಕ್ಕೆ ಪೊಲೀಸಿನವನು, ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದೆ ಸರ್. ಆತ ಹೇಳಿದ, ಅವನು ಯಾರೋ ನನಗೆ ಗೊತ್ತಿಲ್ಲ, ಸಾಹುಕಾರರುಂಟು, ಅವನುಂಟು, ಅಲ್ಲೇ ಕೇಳಿಕೋ ಹೋಗು ಎಂದು ಹೇಳಿದ ಸರ್ ಎಂದ. ನನಗೆ ವಿಪರೀತ ಬೇಸರ, ಕೋಪ ಎಲ್ಲ ಬಂತು. ಸಮನ್ಸಿಗೆ ರುಜು ಹಾಕಿ ತಗೊಂಡು ಬಿಡಿ ಸರ್, ಮುಂದಿನ ಸೋಮವಾರ ಕೋರ್ಟಿಗೆ ಹಾಜರು ಮಾಡಿದರೆ ಸಾಕು ಎಂದ. ತೋಟ ಕೊಳ್ಳಲಿಕ್ಕೆ ಯಾರೋ ಮದ್ರಾಸಿನ ಕಡೆ ಚೆಟ್ಟಿಯಾರರು ಉತ್ಸಾಹ ವ್ಯಕ್ತಪಡಿಸಿದ್ದರು. ಅದಕ್ಕಾಗಿ ಮಾತುಕತೆಗೆ ದಯಮಾಡಿ ಬೆಂಗಳೂರಿಗೆ ಬರಬೇಕೆಂದು ತಿಳಿಸಿದ್ದರು. ಇಲ್ಲಿಂದ ಬಿಡುಗಡೆಯ ಗಳಿಗೆ ಸನ್ನಿಹಿತವಾಗುತ್ತಿರುವುದನ್ನ ನೋಡಿ ಆನಂದ ತುಂದಿಲ್ಲ. ಆದರೆ ಈಗ ಈ ಮುಂಡಾನ ಸರಿಯಾಗಿ ಮಂಡ ಮೋಚಿದ್ದ. ಈ ಸಾರಿ ಮಾತ್ರ ನನ್ನ ಮೂರ್ಖತನಕ್ಕೆ ನನಗೆ ಕೋಪ ಬಂದಿತ್ತು. ಲಕ್ಷ್ಮಣ ಆ ದಿನ ವಿನಾಕಾರಣ ನನ್ನನ್ನು ಈ ಮೊಕದ್ದಮೆಯೊಳಕ್ಕೆ ಸಿಕ್ಕಿ ಹಾಕಿಸಿದ ಎಂದು ಕೋಪಗೊಂಡೆ. ಅದೇ ಕೋಪದಲ್ಲೇ ರುಜು ಹಾಕಿ ಸಮನ್ಸ್ ತೆಗೆದುಕೊಂಡು ನೇರವಾಗಿ ಮೂಡಿಗೆರೆ ಜೇನು ಸೊಸೈಟಿಗೆ ನಡೆದೆ. ಲಕ್ಷ್ಮಣ ಆಫೀಸಿನಲ್ಲಿ ಕುಳಿತಿದ್ದ. ಎಂತ ಅಲ್ಕ ಪಂಚಾಯಿತಿಗೆ ಸಿಕ್ಕಿಸಿದೆ ಲಕ್ಷ್ಮಣ. ಆ ಲೌಡಿ ಮಗ ಮಂದಣ್ಣ ಜೈಲಿಗೆ ಹೋಗಿದ್ದರೆ ವಾಸಿ ಇತ್ತು, ಏನು ತೊಂದರೆ ಇರಲಿಲ್ಲ. ಈಗ ನೋಡು, ಆ ಅಯೋಗ್ಯ ಎಲ್ಲೋ ನಾಪತ್ತೆಯಾಗಿ ಪೊಲೀಸರು ಸಮನ್ಸ್ ತೆಗೆದುಕೊಂಡು ಬಂದು ನನ್ನ ಕೈ ಕೊಟ್ಟಿದ್ದಾರೆ ಎಂದು ಸಮನ್ಸ್ ಚೀಟಿ ತೆಗೆದು ಮೇಜಿನ ಮೇಲೆ ಬಿಸಾಡಿದೆ. ಲಕ್ಷ್ಮಣ ಈ ಸಂಗತಿಯಿಂದ ನಿಜವಾಗಿಯೂ ಬೇಸರಪಟ್ಟ. ನಿಮ್ಮನ್ನ ಸಿಕ್ಕ ಹಾಕಿಸ್ಬೇಕಂತ ಎಲ್ಲಾದರೂ ನಾನು ಮಾಡ್ತೀನ ಸರ್? ನಿಮಗೆ ತೊಂದರೆ ಬಂದರೆ ನಮಗೆ ಬಂದಂಗೆ ಅಲ್ವಾ? ಈಗ ನಿಜವಾಗಿಯೂ ಮಂದಣ್ಣ ತಪ್ಪಿಸಿಕೊಂಡಿದ್ದಾನೋ ಅಥವಾ ಪೊಲೀಸರು ಹುಡುಕಲೇ ಇಲ್ಲವೋ ತಿಳಿತೀನಿ. ಆ ಮುಂಡೆ ಮಗ ಏನಾದರೂ ನಿಜವಾಗಿಯೂ ಕಳ್ಳಾಟ ಆಡ್ತಿದ್ರೆ ಒಂದು ಉಪಾಯ ಮಾಡೋಣ. ನಾವಿದ್ದೀವಿ, ಹೆದರಬೇಡ ಅಂತ ಉಪಾಯಾಂತರದಿಂದ ಅವನ್ನ ಕೋರ್ಟಿಗೆ ಹಾಜರುಪಡಿಸಿ ನೀವು ನಿಮ್ಮ ಜಾಮೀನು ವಾಪಸ್ ತೆಗೆದುಕೊಂಡು ಬಿಡಿ. ಆ ಮುಂಡೆ ಮಗ ಏನಾದರೂ ಸಾಯ್ಲಿ, ಅವನುಂಟು, ಅವನ್ ಸಿಕ್ಕಾಕಿಸಿದ ಹೆಣ್ಣು ಕೊಟ್ಟ ಮಾವ ಉಂಟು ಎಂದು ಇತ್ಯರ್ಥ ಕೊಟ್ಟ. ನಾನು ಒಳಗೊಳಗೆ ಏನು ಬೇಕಾದರಾಗಲಿ, ಮಂದಣ್ಣ ಪ್ರಾಮಾಣಿಕನಾಗಿರಲಿ, ಮೋಸಗಾರ ಆಗಿರಲಿ, ಈ ಸಾರಿ ಕೋರ್ಟಿಗೆ ಹಾಜರು ಮಾಡಿದಾಗ ನನ್ನ ಜಾಮೀನು ವಾಪಸ್ ತೆಗೆದುಕೊಂಡೇ ತಿರುತ್ತೇನೆ. ಎಲ್ಲ ಗೊಂದಲಗಳಿಂದ ಒಂದೇ ಸಾರಿ ವಿಮುಕ್ತನಾಗುತ್ತೇನೆ ಎಂದು ನಿರ್ಧರಿಸಿದೆ. ಲಕ್ಷ್ಮಣ ಇಲ್ಲದಿದ್ದರೆ ಈಗ ನನ್ನ ಪರಿಸ್ಥಿತಿ ನಾಯಿ ಪಾಡಾಗುತ್ತಿತ್ತೆಂದೆನಿಸಿತು. ಲಕ್ಷ್ಮಣ ನಾಳಿದ್ದಿನ ಒಳಗೆ ಉಪಾಯದಲ್ಲೆಲ್ಲೋ ಎದುರಿಸಿಯೋ ಅವನನ್ನು ಕರೆದುಕೊಂಡು ಬರುತ್ತೇನೆಂದು ಹೇಳಿದ. ವಾಪಸ್ ಮನೆಗೆ ಬರುತ್ತಾ ಇದ್ದಕ್ಕಿದ್ದಂತೆ ಸಂಶೋಧನಾ ಕೇಂದ್ರದ ಎದುರು ಕರ್ವಾಲೋ ಜ್ಞಾಪಕಕ್ಕೆ ಬಂದರು. ಜೀಪ್ ನಿಲ್ಲಿಸಿದೆ. ಕರ್ವಾಲೋ ಎಂಥ ಬೇಜವಾಬ್ದಾರಿ ಜನ ಎಂದೆನಿಸಿತು. ಈ ಅಯೋಗ್ಯನನ್ನ ಭಾರೀ ಮಹಾನುಭಾವ ಎಂದು ತಿಳಿದಿದ್ದಾರಲ್ಲ. ಕೇವಲ 4-6 ಹುಳ ಉಪ್ಪಟೆ ಅಕ್ಕಿಗಳಿಗಾಗಿ ಇಂಥ ಲಪಂಗರನ್ನೆಲ್ಲ ಆತ್ಮೀಯರನ್ನು ಮಾಡಿಕೊಂಡು ಬೇಕಾದುದರಾಗಲಿ. ಈ ದಿನ ಹಲವು ವಿಷಯಗಳನ್ನು ಕಟುವಾಗಿ ತಿಳಿಸಿ ಅವರನ್ನ ಅವರ ಭ್ರಾಂತ ಪ್ರಪಂಚದಿಂದ ಹೊರಕೆಳೆಯಲೇಬೇಕು ಎಂದು ದೃಢ ನಿಶ್ಚಯ ಮಾಡಿಕೊಂಡು ಆಫೀಸಿನ ಒಳಗೆ ಕಾಲಿಟ್ಟೆ. ನನ್ನನ್ನು ನೋಡಿದ ಕರ್ವಾಲೋ ಆನಂದ ತುಂದಿಲರಾಗಿ, ಕಮಾನ್ ಮೈ ಡಿಯರ್ ಹೆಂಗ್ಮ್ಯಾನ್, ಇಷ್ಟೊಂದು ದಿನ ಎಲ್ಲೋಗಿದ್ರಿ, ಕಾಣಲೇ ಇಲ್ವಲ್ಲ? ನನಗೆ ಯಾವಾಗಲೂ ನಿಮ್ಮ ತೋಟಕ್ಕೆ ಗಿರಾಕಿ ಸಿಕ್ಕು ನೀವು ಎಲ್ಲಿ ಊರು ಬಿಟ್ಟು ಹೋಗ್ತಿರೋ ಅಂತ ಭಯ. ಕಮಾನ್, ಕುರ್ಚಿ ತಗೊಳ್ಳಿ ಎಂದರು. ತೋಟದ ವಿಷಯ ಎತ್ತಿದ ಕೂಡಲೇ ನನಗೆ ರುಮ್ಮನೆ ಕೋಪ ಬಂತು. ಸಾಧಾರಣವಾಗಿ ಕರ್ವಾಲೋ ಬಳಿ ಬಹಳ ತಾಳ್ಮೆ ಮತ್ತು ಶಿಸ್ತಿನಿಂದ ವರ್ತಿಸುತ್ತಿದ್ದೆ. ಆದರೆ ಈ ಸಾರಿ ವಿಪರೀತ ಕೋಪ ಬಂದಿತ್ತು. ಸರ್, ಒಂದು ಒಳ್ಳೆ ಪಾರ್ಟಿ ಬಂದಿತ್ತು ಸರ್, ಆದರೆ ನಿಮ್ಮ ಶಿಷ್ಯ ಎಲ್ಲ ಹಾಳು ಮಾಡಿ ಹಾಕಿದ ಸರ್ ಎಂದೆ. ಇಸ್ ಇಟ್? ಸಾರಿ, ನನ್ನ ಮಟ್ಟಿಗೆ ಇದು ಸಂತೋಷದ ವಾರ್ತೆನೇ. ಯಾಕೆಂದರೆ ಇನ್ನು ನೀವಿಲ್ಲೇ ಇರೋದ್ರಿಂದ ಅದೆಲ್ಲ ನಿಧಾನಕ್ಕೆ ಹೇಳ್ತೀನಿ. ಯಾಕೆಂತ ಅದಿರಲಿ, ಯಾವ ಶಿಷ್ಯ, ಯಾಕೆ ಹಾಳು ಮಾಡಿದ? ಈ ಸಂತೋಷದ ಸುದ್ದಿ ಪೂರ್ತಿ ಕೇಳಿ ಸರ್, ಅಷ್ಟೊಂದು ಸಂತೋಷ ಪಡ ನೀವಂತ ಕಾಣ್ತದೆ ಎಂದೆ. ಹೇಳಿ ಎಂದರು. ಈ ಮಂದಣ್ಣ ನೋಡಿ ಸರ್, ಎಂಥ ಕೆಲಸ ಮಾಡಿದ್ದಾನೆ. ಅವನ ಮಾವನ ಮನೆಯಲ್ಲಿ ಹನಿಮೂನ್ ಮಾಡ್ತಾ ಬಟ್ಟಿ ಶರಾಬು ಕಾಸಿಕೊಂಡಿದ್ದಂತೆ. ಪೊಲೀಸ್ನವರು ರೈಡ್ ಮಾಡಿದಾಗ ಮಂದಣ್ಣ ಒಂದು ಜೇನುತುಪ್ಪದ ಮಡಿಕೆಯಲ್ಲಿ ಏನನ್ನೋ ಇಟ್ಟಿದ್ದಂತೆ. ನಾನು ನೋಡಿದೆ ಅದನ್ನ. ದುರ್ನಾತ ಬರ್ತಿತ್ತು.
ಪೊಲೀಸ್ನವರು ಹಿಡಿದುಕೊಂಡು 4 ಬರ್ಸಿದ್ರಂತೆ. ಮಂದಣ್ಣ ಅದು ತನ್ನದೇ ಅಂತ ಹೇಳಿದನಂತೆ. 4 ಒದ್ದು ತಗೊಂಡ್ಬಂದು ಲಾಕಪ್ಪಿಗೆ ಹಾಕಿದ್ರು. ಕೇಸ್ ದಾಖಲು ಮಾಡಿಕೊಂಡು ಹೇಳಿಕೆ ತಗೊಂಡಿದ್ದಾರೆ. ನಾನು ಅನ್ಯಾಯ ಲಾಕಪ್ಪಿನೊಳಗೆ ಹುಚ್ಚೆಗುಂಡಿಲಿ ಕೊಳಿತಾನಲ್ಲ ಅಂತ ಜಾಮೀನು ಕೊಟ್ಟು ಬಿಡಿಸಿದೆ. ಪೂರ್ ಪೆಲೋ ಅವನಿಗೊಂದು ಕೆಲಸ ನೋಡಬೇಕು. ಏನು ಪೂರ್ ಪೆಲೋ ಸರ್, ಅವನಿಗೆ ಜಾಮೀನು ಕೊಟ್ಟಿದ್ದೆ ತಪ್ಪಾಗಿ ಹೋಯ್ತು. ಈಗ ಅವನು ಎಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾನೆ? ನಾನು ತೋಟ ಮಾರಾಟ ಮಾಡೋದಕ್ಕೆ ಮಾತುಕತೆಗೆ ಬೆಂಗಳೂರಿಗೆ ಹೋಗ್ಬೇಕಿತ್ತು. ಪೊಲೀಸ್ನವರು ನನಗೆ ಸಮನ್ಸ್ ಜಾರಿ ಮಾಡಿ ಹೋಗಿದ್ದಾರೆ. ಈಗ ಸಿಕ್ಕಾಕಿಕೊಂಡಿದ್ದೀನಿ. ಸ್ವಲ್ಪನೂ ಮಾನ ಮರ್ಯಾದೆ ಇಲ್ಲ ಸರ್. ಎಲ್ಲ ಬಿಟ್ಟು ಶರಾಬ್ ಕೇಸಿಗೆ ಸಿಕ್ಕಿ ಎಂದೆ. ಅಷ್ಟರಲ್ಲಿ ಕರ್ವಾಲೋ, ತಡೀರಿ, ಮಂದಣ್ಣ ಶರಾಬು ಮಾಡ್ತಿದ್ದದ್ದು ಹೌದೋ ಎಂದರು. ಅವನಿಗೆ ಜಾಮೀನು ಕೊಟ್ಟು ಬಿಟ್ಟ ನಂತರ ಕೇಳಿದೆ ಸರ್, ನಡೆದಿದ್ದೇನು ಸರಿಯಾಗಿ ಹೇಳಂತ. ಅವನೇ ಇಟ್ಟಿದ್ದಾನಂತೆ ಮಡಿಕೆಯಲ್ಲಿ ಒಂದು ಅರ್ಧ ಮಡಿಕೆ ಜೇನುತುಪ್ಪ. ಹುಳಿ ಬಂದು ಕೆಟ್ಟೋಗಿತ್ತಂತೆ. ಹುಳಿ ಬಂದಿದೆ, ಎಸೆದು ಬಿಡೋಣ ಅಂತ ಹೇಳಿದನಂತೆ. ಅದಕ್ಕೆ ಅವನ ಬಾಮ ಮಾವ ಎಲ್ಲ ಸೇರಿ ಹೋಗೋ ಎಸಿತಾನಂತೆ. ಐಕ್ಲಾಸ್ ಶರಾಬಾಗುತ್ತೆ, ಅಲ್ಲಿರ್ಲಿ ಬಿಡು ಅಂತ ದಬಾಯಿಸಿದ್ರಂತೆ ಎಂದೆ. ಕರ್ವಾಲೋ ಹೇಳಿದರು, ನೀವು ಇವನ್ನ ಬಿಡಿಸಿ ಉಪಕಾರ ಮಾಡಿದಿರಿ ಮಾರಾಯರೇ. ಹಾಗೆ ಪೊಲೀಸ್ನರಿಗೆ ಒಂದು ಮಾತು ಹೇಳಿ ಜಾಟ್ ತೆಗೆಸಿ ಹಾಕಿ ಬಿಡಲಾಗುವುದಿಲ್ಲವೇ? ಪಾಪ ಅವನೆದುರು ಅದೇನು ತಪ್ಪಿಲ್ವಲ್ಲ ಎಂದರು. ಅವರಿಗೆ ಇನ್ನೂ ಪರಿಸ್ಥಿತಿಯ ಗಾಂಭೀರ್ಯ ಅರಿವಿಗೆ ಬಂದಂತಿರಲಿಲ್ಲ. ಸುಮ್ಮನೆ ಕತೆ ಕೇಳುವಂತೆ ನಾನು ಹೇಳಿದ್ದನ್ನ ಕೇಳುತ್ತಿದ್ದರು. ಅಲ್ಲ ಸರ್, ನೀವೇನು ಹೇಳ್ತಿದ್ರಿ ತಿಳಿಲಿಲ್ಲ. ಮಂದಣ್ಣ ಎಲ್ಲ ಹೇಳಿಕೆ ಕೊಟ್ಬಿಟ್ಟಿದ್ದಾನೆ ಸರ್. ಅನ್ನು ಕೋರ್ಟಿಗೆ ಕಳಿಸಿ ಕೋರ್ಟಿಂದ ಸಮನ್ಸ್ ಬಂದಿದೆ ಸರ್. ಈ ಕೇಸ್ ಏನಾದರೂ ಸಾಬೀತಾದರೆ ಅವನಿಗೆ ಕೊನೆ ಪಕ್ಷ 1 ವರ್ಷ ಸಜಾ, 600 ರೂಪಾಯಿ ದಂಡ ಗ್ಯಾರಂಟಿ ಸರ್ ಎಂದೆ. ಈವರೆಗೂ ಸುಮ್ಮನೆ ಲೋಕಾಭಿರಾಮವಾಗಿ ನನ್ನ ಮಾತನ್ನು ಕೇಳುತ್ತಿದ್ದ ಕರ್ವಾಲು ಈ ಮಾತನ್ನು ಕೇಳಿದ ಕೂಡಲೇ ಕುಗ್ಗಿ ಭೂಮಿಗೆ ಇಳಿದು ಹೋದರು. ವಾಟ್, ಏನಂದ್ರಿ? ಇಂಪಾಸಿಬಲ್, ನಾನ್ಸೆನ್ಸ್, ಸಾಧ್ಯವೇ ಇಲ್ಲ ಎಂದು ಎಂತೆಂಥದ್ದು ಉದ್ಗಾರಗಳನ್ನು ಗೊಣಗಿ ಕೊನೆಗೆ ತಲೆ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟರು. ನನಗೆ ಕೊಂಚ ಸಮಾಧಾನವಾಯಿತು. ಎಲ್ಲ ಭಾರವನ್ನು ನಾನು ಹೊತ್ತುಕೊಂಡು ತಿರುಗುತ್ತಿದ್ದಂತೆ ಈವರೆಗೆ ನನಗೆ ಭಾಸವಾಗಿತ್ತು. ಈಗ ಕರ್ವಾಲೋ ತಲೆಯ ಮೇಲೆ ಕೈ ಹೊತ್ತು ಕುಳಿತ ನಂತರ ಆ ತೂಕ ಅರ್ಧ ಇಳಿದಂತಾಯಿತು. ನಾನು ಸಹ ಚಿಂತಾಕ್ರಾಂತನಾಗಿ ಯೋಚಿಸುತ್ತಾ ಕುಳಿತಂತೆ ನಡೆಸಿದೆ. ಕರ್ವಾಲೋ ಒಂದು ನೀಳ ನಿಟ್ಟುಸಿರು ತೆಗೆದುಕೊಂಡು ಮಾತನಾಡಿದರು. ಮೈ ಡಿಯರ್ ಯಂಗ್ ಮ್ಯಾನ್, ನಿಮಗೆ ಕೆಲವು ವಿಷಯ ಕೆಲವು ಕಾರಣಗಳಿಂದ ಹೀಗೆ ಹೇಳಲಾರೆ. ನೀವು ಮಾಡಬೇಕಾದದ್ದು ಈಗ ಸುಮ್ಮನೆ ಕಾಯಬೇಕು. ಈಗ ಸದ್ಯಕ್ಕೆ ಮಂದಣ್ಣನನ್ನು ಹೇಗಾದರೂ ಮಾಡಿ ನಾವು ಪಾರು ಮಾಡಬೇಕು. ಜುಲ್ಮಾನೆ 600 ಅಲ್ಲ 6000 ಆದರೂ ನಾನು ಕೊಡ್ತೀನಿ. ಆಗಿ 1 ವರ್ಷ ಜೈಲಿಗೆ ಹೋದರೆ ನನ್ನ ಕತೆ ಮುಗಿದಂತೆ. ಇಲ್ಲಿ ಬನ್ನಿ ಎಂದು ನನ್ನನ್ನು ಹತ್ತಿರ ಕರೆದು, ನೋಡಿ, ಇದು ನಾನು ನಿಮಗೆ ಒಪ್ಪಿಸ್ತಿರೋ ಜವಾಬ್ದಾರಿ. ನಾನು ಚಿಕ್ಕಮಗಳೂರಿನ ಅತ್ಯಂತ ಮುಖ್ಯ ಕ್ರಿಮಿನಲ್ ಲಾಯರ್ಗೆ ಒಂದು ಕಾಗದ ಕೊಡ್ತೀನಿ, ಪ್ರೊಫೆಸರ್ ಗೋನ್ಸಾಲ್ವೆನ್ಸ್ ಅಂತ. ಹೇಳಿ, ಫೀಸು ಅಕ್ಷರಶಃ ನಿಮಗೆ ತೋಚಿದಷ್ಟು ಕೇಳಿ. ಮಂದಣ್ಣನನ್ನು ನೀವು ಪಾರು ಮಾಡಲೇಬೇಕು ಅಂತ. ಇಷ್ಟು ಮಾಡಿ. ಈಗ ನಿಮಗೆ ಮುಂದಿದ್ದನ್ನೆಲ್ಲ ಹೇಳ್ತೇನೆ. ನಿಮಗೆ ಬೇರೊಂದು ಪ್ರಪಂಚದ ಸಂಗತಿಗಳನ್ನೆಲ್ಲ ಹೇಳಬೇಕಾಗಿದೆ ಎಂದರು. ನನಗೆ ತಲೆ ಗಿರಿಗಿರಿ ತಿರುಗತೊಡಗಿತು. ಕರ್ವಾಲೋರನ್ನ ಅವರ ಭ್ರಾಂತ ಪ್ರಪಂಚದಿಂದ ಹೊರಗೆಳೆಯಬೇಕೆಂದು ನಿಶ್ಚಯಿಸಿಕೊಂಡು ಬಂದಿದ್ದೆ. ಮಂದಣ್ಣನನ್ನು ಪಾಯಾಂತರದಿಂದ ಪೊಲೀಸರಿಗೆ ಒಪ್ಪಿಸಿ ನಾನು ಕೈ ತೊಳೆದುಕೊಂಡು ಬಿಡಬೇಕೆಂದು ಒಂದು ವ್ಯೂಹ ರಚಿಸಿಕೊಂಡಿದ್ದೆ. ಈಗ ಕರ್ವಾಲೋ ಹೀಗೆನ್ನುತ್ತಿದ್ದಾರೆ. ನನಗೆ ವಿಪರೀತ ಗೊಂದಲ ಆರಂಭವಾಯಿತು. ಈ ಕರ್ವಾಲೋ ಮಹಾ ಬೇಪುತ ಕಡ್ಡಿ ಇರಬಹುದೇ ಎಂಬ ಸಂಶಯ ಒಂದು ಸುಳಿದು ದಿಗಿಲು ಆಗತೊಡಗಿತು. ನೋಡಿ, ನಾನೆಲ್ಲ ವಿಷಯ ತಿಳಿಸುತ್ತೇನೆ ನಿಧಾನಕ್ಕೆ. ಒಬ್ಬರಿಗೆ ಮಾತ್ರ ಅದು ಸರಿಯಾಗಿ ಅರ್ಥವಾಗುತ್ತೆ ಇಲ್ಲಿ. ಅದಕ್ಕೆ ನಾನು ನಿಮ್ಮ ಬೆನ್ನು ಹತ್ತಿರೋದು. ಇನ್ನು ಯಾರಿಗಾದರೂ ಹೇಳಿದರೆ ನನ್ನನ್ನು ಹುಚ್ಚನೆಂದು ಕೂಡಲೇ ಪರಿಗಣಿಸುತ್ತಾರೆ. ಯಾವುದೋ ಒಂದು ಸೂಚನೆಗೆ, ಕನ್ಫರ್ಮೇಷನ್ಗೆ ಕಾಯ್ತಿದ್ದೇನೆ. ಅಲ್ಲಿಯವರೆಗೆ ನೀವು ಸಹ ನನ್ನನ್ನು ಮೂರ್ಖ ಇಡಿಯೇಟ್ ಅಂತಾನೆ ತಿಳಿದುಕೊಂಡ್ರೂ ಪರವಾಗಿಲ್ಲ. ಆದರೆ ಈಗ ನಿಮಗೆ ಒಪ್ಪಿಸಿರೋ ಕೆಲಸನ ಮಾತ್ರ ದಯಮಾಡಿ ಚಾಚೂ ತಪ್ಪದೆ ಮುಗಿಸಬೇಕು ಎಂದು ಹೇಳಿ ಒಂದು ಲೆಟರ್ ಹೆಡ್ ತೆಗೆದುಕೊಂಡು ಗೋನ್ಸಾಲ್ವೆನ್ಸ್ಗೆ ಕಾಗದ ಬರೆಯತೊಡಗಿದ್ದರು. ಕಾಗದ ಕೊಟ್ಟ ನಂತರ, ನೋಡಿ, ಈಗ ಚೆಕ್ ಪುಸ್ತಕ ತಂದಿಲ್ಲ. ನೀವು ಚಿಕ್ಕಮಗಳೂರಿಗೆ ಹೋಗ್ತಾ ಇಲ್ಲಿಗೆ ಬನ್ನಿ, ಚೆಕ್ ಕೊಡ್ತೀನಿ. ಎಷ್ಟು ಹಣ ಬೇಕಾದರೂ ಡ್ರಾ ಮಾಡಿ. ನನ್ನ ಅಕೌಂಟಿನಲ್ಲಿ ಇಲ್ಲದಿದ್ದರೆ ತಿಳಿಸಿ, ಟ್ರಾನ್ಸ್ಫರ್ ಮಾಡ್ತೇನೆ ಎಂದರು. ನನಗೆ ಅವರು ಯಾವುದಾದರೂ ಕಳ್ಳ ಸಾಗಾಣಿಕೆ ವ್ಯವಹಾರದಲ್ಲಿ ತೊಡಗಿದ್ದಾರೆಯೇ ಅಥವಾ ವಿದೇಶಿ ಏಜೆಂಟೇ ಅನ್ನೋದರಿಂದ ಹಿಡಿದು ಮಂದಣ್ಣ ಏನಾದರೂ ಅವತಾರ ಪುರುಷನೇ ಅನ್ನುವವರೆಗೆ ಎಲ್ಲ ಸಂಶಯಗಳು ಸುಳಿದು ಹೋದವು. ವಿಷಯ ಇರಲಿ ಸರ್, ಎಷ್ಟು ಹಣ ಬೇಕಾದರೂ ಖರ್ಚು ಮಾಡಿ ಅಂತ ನೀವೇನಾದರೂ ಹೀಗೆ ಬಾಯಿ ಬಿಟ್ರೆ ಆಮೇಲೆ ಬೇರೆ ಬೇರೆ ಥರದ ಅಪ್ಲಿಕೇಶನ್ಗಳು ತೊಂದರೆಗಳು ಆರಂಭವಾಗ್ತದೆ ಸರ್. ಸಮಸ್ಯೆ ಈಗಾಗಲೇ ಜಟಿಲವಾಗಿರೋದು ಇನ್ನೂ ಜಟಿಲವಾಗುತ್ತೆ ಸರ್. ದಯವಿಟ್ಟು ಇನ್ನೆಲ್ಲೂ ಹೀಗೆ ಹೇಳ್ಬೇಡಿ ಎಂದೆ. ಪೊಲೀಸರು, ನಾರ್ವೆ ರಾಮಯ್ಯ ಇವರೆಲ್ಲರಿಗೂ ಈ ವಿಷಯದ ಸುಳಿವು ಸಿಕ್ಕರೆ ಹಬ್ಬ ಉಡಿ ಹಾರಿಸದೆ ಬಿಡುವುದಿಲ್ಲ ಎಂದೆನಿಸಿತು. ನೋ, ನಿಮ್ಮೊಬ್ಬರಿಗೆ ಮಾತ್ರ ನನ್ನ ಭಾಷೆ ಅರ್ಥ ಆಗೋದು, ಯೋಚನೆ ಮಾಡಬೇಡಿ ಎಂದರು. ಬರ್ತೀನಿ ಸರ್ ಎಂದು ಹೊರಬಂದಾಗ ಗೂಬೆ ಮರಿಯ ನಾಗರಾಜ ನನ್ನ ಕಡೆ ಓರೆಗಣ್ಣಿನಿಂದ ನೋಡುತ್ತಿದ್ದ. ಪ್ರಭಾಕರ್ ಇದಾರೇನ್ರಿ ಎಂದು ಕೇಳಿದೆ. ಇಲ್ಲ, ಅವರು ವಾರಕ್ಕೆ ಒಂದೇ ದಿನ ಬರೋದು ಎಂದ. ಬಂದರೆ ನಾನು ಕೇಳಿದೆ ಅಂತ ಒಂದು ಮಾತು ಹೇಳಿ ಎಂದು ಹೊರಬಿದ್ದೆ. ಅವಳ ಜೊತೆ ಮಾತಾಡಿದ್ದು ಬಹಳ ಒಳ್ಳೆಯದಾಯ್ತೆಂದೆನಿಸಿತು.
ಅವರು ನೀಡಿದ ಆರ್ಥಿಕ ಮತ್ತು ನೈತಿಕ ಧೈರ್ಯ ನನ್ನಲ್ಲಿ ಒಂದು ಹೊಸ ಉರುಪನ್ನು ತಂದಿತು. ಜೊತೆಗೆ ನಮ್ಮೆಲ್ಲ ಕ್ರಿಯೆಯ ಹಿಂದೆ ಯಾವುದೋ ರಹಸ್ಯತಮ ಮಹದುದ್ದೇಶ ಹೊಂದಿದೆ ಎಂದು ಬೇರೆ ಹೇಳಿ ನನ್ನ ಸಾಹಸ ಪ್ರಿಯತೆಗೆ ರೋಮಾಂಚನ ಉಂಟು ಮಾಡಿದ್ದರು. ನನಗೆ ನನ್ನ ಸುತ್ತಲಿನ ಪರಿಸರ, ಜನ, ಕಾನೂನು, ಪೊಲೀಸರು ಇವರೆಲ್ಲ ಎಂಥ ಜಡತ್ವವನ್ನು, ತಮಸ್ಸನ್ನ ಉಂಟು ಮಾಡಿದ್ದಾರೆಂದರೆ ಇವುಗಳಿಂದ ಮುಕ್ತನಾಗಲು ಅದು ಭ್ರಾಂತಿಯಾದರೂ ಸರಿ ಕರ್ವಾಲರನ್ನ ಹಿಂಬಾಲಿಸಲು ತಯಾರಿದ್ದೆ.